ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಪುರಸಭೆ ಕಡೆಯಿಂದ ಎನ್ಒಸಿ ಕೂಡ ತೆಗೆದುಕೊಂಡಿಲ್ಲ. ಅವೈಜ್ಞಾನಿಕವಾಗಿ ಡಬ್ಬ ಅಂಗಡಿಗಳ ನಿರ್ಮಾಣ. ಪುರಸಭೆ ಆದಾಯಕ್ಕೆ ಏಟು ಕೊಟ್ರ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ದಿವಂಗತ ಉಮೇಶ್ ಕತ್ತಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಶೌಚಾಲಯ ಕಟ್ಟಿಸಿದ್ರೆ ಅದನ್ನ ನಿರ್ನಾಮ ಮಾಡಿ ಕೆಡವಿ ಬಿಟ್ಟಿದ್ದಾರೆ ನೋಡ್ರಪ್ಪ. ಅವ್ರ ಮಗ ಶಾಸಕ ಇದ್ರು, ಅವರಿಗೆ ಗೊತ್ತಿದೇನೋ ಇಲ್ಲೋ ಇಂಥ ಈ ಘಟನೆಗಳು. ಪುರಸಭೆ ಆದಾಯಕ್ಕೆ ಏಟು ಕೊಟ್ರ ಹುಕ್ಕೇರಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಪುರಸಭೆ ಕಡೆಯಿಂದ ಎನ್ಒಸಿ ತೆಗೆದುಕೊಳ್ಳದೆ ಅವೈಜ್ಞಾನಿಕ ಡಬ್ಬ ಅಂಗಡಿಗಳ ನಿರ್ಮಾಣ. ದಿವಂಗತ ಉಮೇಶ್ ಕತ್ತಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಶೌಚಾಲಯ ಕಟ್ಟಿದ್ರೆ ಅದನ್ನ ನಿರ್ನಾಮ ಮಾಡಿ ಅಲ್ಲಿ ಡಬ್ಬ ಅಂಗಡಿಗಳ ನಿರ್ಮಾಣ ಮಾಡುತ್ತಿದ್ದಾರೆ ನೋಡಿ ಕೆಎಸ್ಆರ್ಟಿಸಿ. ಇಂಥವರಿಗೆ ಒಂದು ಕಾಯ್ದೆ, ಬಡವರಿಗೆ ಒಂದು ಕಾಯ್ದೆನ ಈಶ್ವರ್ ಸಿದ್ನಾಳ್ ಸಾಹೇಬ್ರೆ ನೋಟಿಸ್ ಕೊಡ್ರಿ, ಸುಮ್ಮನೆ ಯಾಕೆ ಕುಂತೇನೆ. ಹುಕ್ಕೇರಿ ಪುರಸಭೆಯಲ್ಲಿ ಹೊಸ ಬಸ್ ನಿಲ್ದಾಣದ ಎಂಟ್ರಿನೇ ಆಗಿಲ್ಲ, ಎನ್ಒಸಿ ಕೂಡ ಪಡೆದಿಲ್ಲ. ಸಂಕೇಶ್ವರ್ ಪಟ್ಟಣ ಹೊಸ ನಿಲ್ದಾಣ ಆವರಣ ಬಸ್ ನಿಲ್ಲಕ್ಕಂತಾನೆ ಒಳಾಂಗಣ ಇದೆ. ನಮ್ಮಲ್ಲೇ ದುಡ್ಡು ಮಾಡೋಕೆ ಡಬ್ಬ ಅಂಗಡಿಗಳ ನಿರ್ಮಾಣ ಮಾಡಿದ್ದಾರೆ ನೋಡ್ರಪ್ಪ. ಅಧಿಕಾರಿಗಳು ಮಳಿಗೆ ನಿರ್ಮಿಸಬೇಕಾದ್ರೆ ಆ ಸ್ಥಳದಲ್ಲಿ ಸಾಧಕ ಬಾಧಕಗಳ ಬಗ್ಗೆ ತಿಳ್ಕೋಬೇಕು. ದುಡ್ಡು ಬರುತ್ತೆ ಅಂತ ಎಲ್ಲ ಕಡೆ ಕಟ್ಟುವುದು ತಪ್ಪು ನೋಡ್ರಿ. ಸಂಕೇಶ್ವರ್ ಬಸ್ ನಿಲ್ದಾಣದಲ್ಲೂ ಶೌಚಾಲಯ ಇದೆ, ಅಲ್ಲಿ ಕ್ಲೀನ್ ಆಗಿ ಇಟ್ಟಿದ್ದಾರೆ ನೋಡಿ. ಹುಕ್ಕೇರಿದಾಗ ಯಾಕೆ ಸ್ವಚ್ಛತೆ ಮಾಡೋಕ್ಕಾಗಲಿಲ್ಲ? ಸಂಕೇಶ್ವರ್ ಬಸ್ ನಿಲ್ದಾಣ ಒಳಾಂಗಣದಲ್ಲಿ ಒಂದು ಡಬ್ಬ ಅಂಗಡಿ ಇಲ್ಲ, ಇಲ್ಲಿ ಡಬ್ಬ ಅಂಗಡಿ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ನೋಡಿ. ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿ ಡಬ್ಬ ಅಂಗಡಿ ತೆರೆಯುತ್ತಾರೆ, ಇಲ್ಲಿ ಜನಕ್ಕೆ ತೊಂದರೆನೂ ಕೊಡ್ತಾರೆ. ಎಲ್ಲರಿಗೂ ಗೊತ್ತಿರಲಿ, ಬಸ್ ನಿಲ್ದಾಣ ಸ್ವಚ್ಛತೆಗಾಗಿ ಸರ್ಕಾರ ಟೆಂಡರ್ ಕರೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತದೆ. ಸ್ವಚ್ಛತೆ ಯಾಕೆ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅಧಿಕಾರಿಗಳೇ? ಅಧಿಕಾರಿಗಳು ಇವತ್ತಿರ್ತಾರೆ, ಹೋಗ್ತಾರೆ, ಆದರೆ ಜನರಿಗೆ ತೊಂದರೆ ಸಮಸ್ಯೆ ಆಗುತ್ತೆ ಅಂದರೆ ಇಂಥವುದನ್ನು ಎಲ್ಲೂ ತೆರವುಗೊಳಿಸಬೇಕಾಗತ್ತೆ. ಕಮರ್ಷಿಯಲ್ ಡಬ್ಬ ಅಂಗಡಿ ನಿರ್ಮಾಣ ಮಾಡಿ ದುಡ್ಡು ಮಾಡೋಕ್ಕೆ ಹೊಂಟಿದ್ದಾರೆ ನೋಡ್ರಿ ಹುಕ್ಕೇರಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಹೊಸ ಬಸ್ ನಿಲ್ದಾಣ ಸ್ವಚ್ಛತೆ ಇರಲಿ ಅಂತ ಪ್ರತಿ ವರ್ಷ ಟೆಂಡರ್ ಕೊಟ್ಟು ಸ್ವಚ್ಛತೆಗಾಗಿ ಲಕ್ಷಗಟ್ಟಲೆ ಸರ್ಕಾರ ಹಣ ಕೊಡುತ್ತೆ. ಕೆಲಸ ಮಾಡಿಸಿಕೊಳ್ಬೇಕು, ಸ್ವಚ್ಛತೆ ಇರಬೇಕ್ರಿ. ನೀವೇ ಹಾಕದಿರಿ, ನೋಡ್ಕೊಳಕ್ಕಾಗಲಿದ್ರೆ ಬಿಟ್ಟು ಹೋಗ್ರಿ. ಇಂಥ ಡಬ್ಬ ಅಂಗಡಿಗಳನ್ನು ಹಾಕಿಸಿ ತೊಂದರೆ ಕೊಡೋದು ಎಂತಾದ್ರಿ ನಿಮ್ಮ ಉದ್ದೇಶ? ನಮ್ಮನ್ಯಾರು ಕೇಳಂಗಿಲ್ಲ, ನಾವು ಮಾಡಿದ್ದೇ ನಡೆಯುತ್ತೆ ಅನ್ನೋ ಸ್ಟೇಜ್ದಾಗ ಅದರಿ ಕಾಣುತ್ತೆ. ಆದರೆ ಹುಕ್ಕೇರಿ ಜನ ಒಮ್ಮೆ ತಲೆ ಕೆಟ್ಟು ನಿಂತ್ರ ಅದನ್ನು ಎದುರಿಸೋಕೆ ನಿಮಗೂ ಆಗಲ್ಲ, ಬೇರೆಯವ್ರಿಗೂ ಆಗಲ್ಲ. ಇನ್ನಾದರೂ ಕಾಲು ಮಿಂಚಿಲ್ರಪ್ಪ. ಇಂಥ ಅವೈಜ್ಞಾನಿಕ ಡಬ್ಬ ಅಂಗಡಿಗಳ ನಿರ್ಮಾಣ ಮಾಡ್ತಾ ಇದ್ದೀರಲ್ಲ, ತೆಗಿರಿ. ಅಲ್ಲಿ ಸಾರ್ವಜನಿಕರಿಗಾಗಿ ಕಟ್ಟಿದಂಥ ಶೌಚಾಲಯ ಮತ್ತೆ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆದ ತಕ್ಷಣ ಸ್ವಚ್ಛತೆಗಾಗಿ ಏನು ಈ ಟೆಂಡರ್ ತೊಗೊಂಡು ಸ್ವಚ್ಛತೆ ಅದರಲ್ಲ, ಅವ್ರ ಕಡೆಯಿಂದ ಸ್ವಚ್ಛತೆ ಮಾಡಿಸ್ರಿ. ಹೇಗೆ ಸಂಕೇಶ್ವರ್ ಬಸ್ ನಿಲ್ದಾಣದೊಳಗೆ ಫ್ರಂಟ್ ಕನ ಶೌಚಾಲಯಗಳದಾವ, ಅದನ್ನ ನೋಡ್ರಿ, ಹೋಗಿ ನೋಡ್ಕೊಂಡು ಬರ್ರಿ. ಅಲ್ಲಿಯೂ ಡಿಪೋನ ಐತಿ, ಹುಕ್ಕೇರಿಯಾಗೂ ಡಿಪೋನ ಐತಿ, ಇಲ್ಲಿಯೂ ಡಿಪೋ ಮ್ಯಾನೇಜರ್ ಅದೇ. ಆದ್ರೆ ಅದನ್ನು ಕೆಡವಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. ಅಲ್ಲಿ ಸ್ವಚ್ಛತೆ ಇಟ್ಟ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಚಲೋ ಆಗಲಿ, ಅವ್ರು ಒಳ್ಳೆಯ ಆರೋಗ್ಯವಂತರು ಇರಲಿತ್ತಂದ್ರೆ ಶೌಚಾಲಯಗಳನ್ನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಂಕೇಶ್ವರದಾಗ ಹೊಂಟಾರ. ನೀವು
ಇಲ್ಲಿ ಶೌಚಾಲಯನ ಕೆಡವೆ ಅಲ್ಲಿ ಈ ಡಬ್ಬ ಅಂಗಡಿಗಳನ್ನು ನಿರ್ಮಾಣ ಮಾಡಿ ದುಡ್ಡು ಗಳಿಸಕ್ಕೆ ಹೊಂಟಿದೆ. ನಿಮ್ಮ ಕೈಯಿಂದನೇ ಕಟ್ಟಬೇಕದನ್ನು ಹೆಂಗೆ ನಿರ್ನಾಮ ಮಾಡಿದ್ದೀರಿ ಅದನ್ನು ನಿಮ್ಮ ಕೈಯಿಂದನೇ ಕಟ್ಟುವಂಗೆ ಪರಿಸ್ಥಿತಿ ಬರ್ತೈತಿ. ಮುಂದೆ ಎಲ್ಲ ಸಂಘಟನೆಗಳು ಇದನ್ನ ಕುತ್ಕೊಂಡು ನೋಡೋದಾರ. ನಾಳೆ ಹೆಚ್ಚು ಕಡಿಮೆ ಆದ್ರೆ ಡಿಪೋ ಮ್ಯಾನೇಜರ್ ನಿಮಗೆ ಸಂಬಂಧಿಸಿದಂಗೆ ಈ ಆವರಣದೊಳಗೆ ಒಳಾಂಗಣದೊಳಗೆ ಏನು ನೀವು ಈ ಡಬ್ಬ ಅಂಗಡಿಗಳನ್ನು ನಿರ್ಮಾಣ ಮಾಡಿದ್ದೀರಿ ಅವನ್ನೆಲ್ಲ ತೆರವುಗೊಳಿಸ್ಬೇಕು. ಇಲ್ಲಂದ್ರೆ ಬರೋ ದಿನಗಳೊಳಗೆ ಸ್ಥಳೀಯರು ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪುರಸಭೆ ಅಧಿಕಾರಿ ಈಶ್ವರ್ ಸಿದ್ನಾಳ್ ನಿಮಗೆ ಒಂದೇನತ್ಲ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ತೆರವುಗೊಳಿಸಂತ ಅದ್ರ ಮೇಲೆ ಏನತ್ಲ ಕ್ರಮ ಕೈಗೊಳ್ರಿ. ಆರಾಮ್ ಆಫೀಸ್ದಾಗ ಹೊತ್ತ ಗಪ್ಪ ಹೋಗೋದಲ್ಲ, ಇದನ್ನು ನೋಡ್ಬೇಕು. ಇಲ್ಲಿ ಸ್ಥಳೀಯರಿಗೆ ಏನು ಸಮಸ್ಯೆ ಆಗೋದೈತಿ, ಏನು ಪರಿಸ್ಥಿತಿ ಐತಿ ಅದನ್ನು ಖುದ್ದಾಗಿ ವೀಕ್ಷಣೆ ಮಾಡ್ರಿ. ಈಗ ನೋಡ್ರಿ, ಈ ಪುರಸಭೆಗೆ ಆದಾಯ ಬರೋತ್ಸವಕ್ಕೆ ಬಂದ್ ಮಾಡ್ರಿ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕ್ತೀರ. ಆ ಕಂಬಗಳನ್ನ ತೆಗೆದ ಈಗೇನೈತಿ ಅಲ್ಲಿ ದುಡ್ಡು ಗಳಿಸಕ್ಕೆ ಹೊಂಟಿದ್ದಾರೆ. ಅದು ಅಷ್ಟೇ ಅಲ್ದ, ಈ ಒಂದು ಜಾಗ ರಾಣಿ ಚೆನ್ನಮ್ಮ ವೃತ್ತ ಅಂತಾನೂ ಕೂಡ ಐತಿ. ಜನರಿಗೆ ಆ ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ಏನತ್ತ ಒಂದು ಕೈ ಮುಗಿದು ಆಕೆ ಏನತ್ತ ಗೌರವ ಸಲ್ಲಿಸ್ಬೇಕಾದ್ರೆ ಒಂದು ಉದ್ಯಾನ ನಿರ್ಮಾಣ ಮಾಡ್ರಿ. ಯಾರ್ಯಾರಿಗೆ ವಾಸ ಬರ್ತೈತಿ, ದುರ್ವಾಸನೆ ಬರ್ತೈತಿ ಅಥವಾ ದೊಡ್ಡ ಹೇಳ್ತಿರ್ಲ, ಅಲ್ಲಿ ಏನು ಮಾಡ್ರಿ, ಒಂದು ಉದ್ಯಾನ ನಿರ್ಮಾಣ ಮಾಡ್ರಿ. ಜನಕ್ಕೆ ಏನತ್ತ 4 ಮಂದಿ ಹುಡುಗೋರ ಸಾರ್ವಜನಿಕ ಕಾಣ್ತೈತಿ, ಚೆನ್ನಮ್ಮಂದು ಮೂರ್ತಿ ಐತಿಪ್ಪ ಇಲ್ಲಿ ನಮಸ್ಕಾರ ಮಾಡ್ತಾರೋ ಅಥವಾ ಅದು ಒಂದು ಇದನ್ನ ಆಗ್ತೈತಿ. ಅದನ್ನು ಬಿಟ್ಕೊಂಡು ಇಂಥ ಡಬ್ಬ ಅಂಗಡಿಗಳು ನಿರ್ಮಾಣ ಮಾಡಿ ಮಂದಿಗೆ ಯಾಕೆ ತೊಂದರೆ ಕೊಡಕ್ಕೆ ಹೊಂಟಿದ್ದೀರಿ ಅಧಿಕಾರಿಗಳೇ? ಇದೇ ನಿಮಗೆ ಕೊನೆಯ ಎಚ್ಚರಿಕೆ. ಹಿಂಗೆ ನಾ ಹೇಳಾನೆಲ್ಲ ಕೆಲವೊಂದಿಷ್ಟು ಮಂದಿ ಸ್ಥಳೀಯರು ಸಾರ್ವಜನಿಕರು ಇಡೀ ಶಾಪ ಹಾಕದಾರ ಇಂಥದ್ದು ನಿರ್ಮಾಣ ಮಾಡಿ. ಇಲ್ಲಿ ಅಂಗಡಿ ತೆಗೆದ್ರಂದ್ರೆ ನಾಳೆ ಗಾಡಿ ವಾಹನ ಎಲ್ಲ ಮುಂದೆ ನಿಲ್ಲವ. ಯಾಕಂದ್ರೆ ನಾ ಬಾಡಿಗೆ ಕೊಡ್ತಾನೋ ಗಿರಾಕಿ ಬರ್ಬೇಕಾದ್ರೆ ನಿಲ್ಲಬೇಕು ಎತ್ತ ಹೇಳ್ತಾರ ಅವ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊರಿ, ಜರ ತಿಳುವಳಿಕೆದವ್ರದೇ ರೀ. ಈ ಡಬ್ಬ ಅಂಗಡಿಗಳು ಒಳಾಂಗಣದಾಗ ಎಷ್ಟು ಅದಾವ ಅಷ್ಟೆಲ್ಲ ತೆರವುಗೊಳಿಸ್ರಿ ಅನ್ನೋದೇ ಈ ಸಾರ್ವಜನಿಕರ ಒಂದು ಆಶಯ. ರಾಮಗೌಡ ಪಾಟೀಲ್, ಪ್ರಜಾರಾಜಕಾರಣ ನ್ಯೂಸ್, ಹುಕ್ಕೇರಿ.